ಗಂಗೋತ್ರಿಗೆ ಬಂದಿದ್ದೀವಿ ನಾವು ಇವಾಗ. ಮೂವತ್ತು ಕಿಲೋಮೀಟ್ರಿಗೆ 2 ಅವರ್ ತಗೊಂಡಿದೆ. ಗಾಡಿ ಇಲ್ಲೆಲ್ಲ ಹಾಕ್ಬಿಟ್ಟು ನಡ್ಕೊಂಡು ಹೋಗ್ಬೇಕು ದೇವಸ್ಥಾನಕ್ಕೆ. ಗಂಗೋತ್ರಿ ದೇವಸ್ಥಾನಕ್ಕೆ ಬಂದ್ಬಿಟ್ವಿ. ನಡೆಯೋಕ್ಕೆ ಶಕ್ತಿ ಇರಬೇಕು ಅಷ್ಟೇ. ನಡೆಯೋಕ್ಕೆ ಚೆನ್ನಾಗಿ ಶಕ್ತಿ ಇರುವಾಗೆ ಇದೆಲ್ಲ ಮಾಡ್ಕೊಳ್ಳಿ, ಆಮೇಲೆ ಆಗೋದಿಲ್ಲ ನಿಜವಾಗಿ. ವ್ಯೂಗಳು ನೋಡೋದೇ ಅಷ್ಟು ಅದ್ಭುತವಾಗಿದೆ ಅಂದರೆ ಲೈಫಲ್ಲಿ ಒಂದ್ಸರಿ ನೋಡಲೇಬೇಕು ಇದೆಲ್ಲ. ನಾನಂದರೆ ನಮ್ಮ ಸೊಸೆ ಊರಿಗೆ ಬಂದಿದ್ದೆ, ಆವಾಗ ನೋಡಿದ್ದೆ ನಾನು. ಅಂದರೆ ದೇವಸ್ಥಾನಕ್ಕೆ ಬಂದಿಲ್ಲ, ನಾನು ಟ್ರಿಪ್ಗಳಿಗೆ ಬಂದೆ. ಆದರೂ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಸ್ವಲ್ಪ, ನನ್ನ ವೀಡಿಯೋಸಲ್ಲಿದೆ. ಒಳಗಡೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬ್ಯಾಕ್ಗ್ರೌಂಡ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ದೇವಸ್ಥಾನ. ಹರ ಹರ ಗಂಗೆ, ಹರ ಹರ ಗಂಗೆ, ಹರ ಹರ ಗಂಗೆ. ಇಲ್ಲಿ ಬಂದು ಚೇಂಜ್ ಮಾಡಕ್ಕಿದು. ಅನ್ನೋ ಲೈನ್ ಒಳಗೆ ದೇವಸ್ಥಾನಕ್ಕೆ ಹೋಗ್ತಾರೆ. ವಿಡಿಯೋ ಮಾಡೋಕ್ಕೆ ಕೊಡಲ್ಲ ಅನಿಸುತ್ತೆ, ಆದರೆ ಮಾಡ್ಕೊಳ್ಳೋದು. ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಬೊಂಬಾಟ ಆಗಿರೋದು. बोलिए। नहीं यहाँ पर आ जाओ, फोटो खींच लो उसका। जाओ और यहाँ पर आ जाओ, यहाँ पर बनेगा। ನಮ್ಮ ಕಡೆ ಎಲ್ಲ ನಿಂಬೆಹಣ್ಣು ಆರತಿ ಎಲ್ಲ ಮಾಡಲ್ವಾ, ಇಲ್ಲಿ ಕರ್ಪೂರ ಅನಿಸಿ ಇದು ಮಾಡ್ತಾ ಇದ್ದಾರೆ ನೋಡಿ. ಅಮ್ಮನವ್ರು ಬೆಳಗ್ತಾವ್ರೆ ನೋಡಿ ಕರ್ಪೂರ. ಈ ಜಾಗದಲ್ಲಿ ಕರ್ಪೂರ ಬೆಳಗ್ತಾ ಇದ್ದಾರೆ. ಮತ್ತು ನಾವು ಮನೆ ಕಟ್ಟಲ್ವಾ, ಎಲ್ಲಾದ್ರೂ ಹೋದರೆ ಈ ಥರ ಕಲ್ಲಲ್ಲಿ ಮನೆ ಕಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕೆ ಹೇಳೋಕ್ಕೆ ನಿಜವಾಗ ಹೇಳ್ತಾರಲ್ಲ, 4 ಕಣ್ಣು ಬೇಕು ಎಲ್ಲ ನೋಡೋಕ್ಕೆ ಅಂದ್ಬಿಟ್ಟು. ಇದು ಗಂಗಾ ದೇವಸ್ಥಾನದಲ್ಲೇ, ಗಂಗಾ ದೇವಸ್ಥಾನದಲ್ಲಿ ನೋಡಿ, ಇಲ್ಲಿ ಒಂದು ದೇವಸ್ಥಾನ. ಭಾಗೀರಥಿ ಮಹಾರಾಜ್ ಕಾ ಹಾಂ. ಓ, ಇದು ಮೋಕ್ಷ ಕೊಡೋ ಸ್ಥಳ, ಮೋಕ್ಷ ಸ್ಥಳ ಭಾಗೀರಥಿ.
ಗಂಗಾ ಕಿ ಸ್ವಚ್ಛ ಬನಾಯೆ ರಖಿ ಅಂತ ಹೇಳಿದ್ದಾರೆ. ಏನು ಕಚರ ಇಲ್ಲೇನು ಹಾಕಬೇಡಿ ಅಂತ. ಗಂಗಾ ನೋಡಿ ಹಿಂಗೆ ಹೋಗ್ತಾ ಇದ್ದಾಳೆ ಎಮ್ಮ ನೋಡಿ. ಹೇಗಿದೆ ನೋಡೋಕ್ಕೆ ಸ್ವರ್ಗ. ಬನ್ನಿ ನೋಡೋಕ್ಕೆ ಒಂದ್ಸತಿ ಆದರೂ. ಆನಂದ ಪಡಬೇಕು. ಆ ಅಮ್ಮ ಹೆಂಗೂ ಕರೀತಾ ಇದ್ದಾಳೆ ನೋಡಿ. राजा सगर के 60,000 पुत्रों के मोक्ष के लिए, मोक्ष मतलब जन्म मरण की मुक्ति। जब राजा सगर ने अश्वमेध यज्ञ किया था तो जो उनका घोड़ा है इंद्रदेव ने वो कपिल मुनि के आश्रम में बांध दिया। फिर जब वहाँ उनके पुत्र गए तो वो घोड़ा लेने गए तो कपिल मुनि को बुला बुरा करने लगे तो उन्होंने उनको भस्म कर दिया। तो जब उनके ये बोला कि इनकी आत्मा को मोक्ष कहाँ से मिलेगा तो उसके लिए उन्होंने उनको बताया कि आप तप कीजिए, गंगा जी का तप कीजिए। जब गंगा जी पृथ्वी पे आएंगी तो बोलते हैं कि राजा सगर खत्म हो गए, उनके बाद उनके पुत्र हुए राजा अंशुमान, वो भी खत्म हो गए। फिर राजा दिलीप, वो भी खत्म हो गए। उसके बाद राजा भगीरथ हुए। राजा भगीरथ जी ने 5,500 साल की तपस्या करके गंगा जी को स्वर्ग से पृथ्वी पे उतारा है। पहले उन्होंने ब्रह्मा जी की क्योंकि ब्रह्मा जी के कमंडलों में थी। उसके बाद विष्णु जी की। उसके बाद भगवान शिव की तपस्या इसलिए की ताकि वो धारण कर सके। फिर गंगा उतरी, इसीलिए यहाँ गंगोत्री इसीलिए बोलते हैं, गंगा उतरी गंगोत्री। राजा भगीरथ जब उसको ले गए इसीलिए गंगा जी को भागीरथी कहते हैं। तो ये वो जगह है जहाँ से गंगा उतरी, इसलिए गौमुख है, 22 किलोमीटर दूर गौमुख है। गाय के मुख की तरह ग्लेशियर है, गंगोत्री ग्लेशियर, वहाँ से गंगा निकली है। वो गंगा मैया मोक्षदायिनी है। तो बोलिए जय माँ गंगे, हर हर गंगे। ಗಂಗಾ ಮಾತಾ ಮತ್ತು ಸರಸ್ವತಿ ಮಾತಾ, ಇಲ್ಲಿ ಕಾಳಿ ಮಾತಾ. ಇದೆಲ್ಲ ಪಿತೃಗಳಿಗೆ ಪಿಂಡ. ಏನು ನೀರೇನು ತಗೊಂಡಿರ್ತೀವಿ ಅದಕ್ಕೆಲ್ಲ ಪೂಜೆ ಮಾಡಿ ಕೊಡ್ತಾರೆ ಇವರು. ಏನು ಗಂಗಾ ಮಾತೆ ಹೆಂಗೆ ಹರಿತಾ ಇದ್ದಾಳೆ ಅಂದ್ಬಿಟ್ರೆ, ಎಷ್ಟು ರಕ್ತವಾಗಿದ್ದಾಳೆ ಅಂದರೆ ಅಪ್ಪ ಹೇಳಕ್ಕೆ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇದು ಆನಂದ ಭೈರವ. ನಾವೇನು ಚಾರ್ಧಾಮ್ ಯಾತ್ರೆ ಮಾಡ್ತೀವಲ್ಲ, ಇಲ್ಲಿ ಬಂದು ಹೋದನೆಯಂತೆ ಅದು ಪ್ರಾಪ್ತಿಯಾಗೋದು. ಇದು ಭೈರವನಾಥ್ ಟೆಂಪಲ್. ಇದು भैरव है गंगा जी के क्षेत्रपाल, द्वारपाल है गंगा जी के। तो ऐसी मान्यता है कि गंगोत्री धाम की यात्रा तभी पूर्ण मानी जाती है जब भैरव बाबा के दर्शन करें। ಧನ್ಯವಾದ. ಈ ದೇವ್ರು ನೋಡಿದ್ರೆ ಚಾರ್ಧಾಮ್ ಯಾತ್ರಾ ಸಂಪೂರ್ಣವಾಗುತ್ತಂತೆ. ನಾವಿತ್ತು ಗಂಗೋತ್ರಿಯಿಂದ ಇಲ್ಲಿಗೆ ಬಂದ್ವಿ. ಸೀದಾ ಇಲ್ಲೇ ಊಟ ಮಾಡಿಕೊಂಡು ಭೈರವನಾಥಗೆ ನೋಡಿಕೊಂಡು